ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ ಏನೋ ಯಾವ ಥರ ನೀವು ನಿಮ್ಮ ಲೈಫ್ನ ಈ ಕೊರೋನಾ ಸಿಚುವೇಶನಲ್ಲಿ ಕಾಪಾಡ್ಕೋಬೋದು ಅಂತ. ಹಾಯ್, ನಾನು ನಮ್ಮ ವಿವೇಕಾದಿತ್ಯ. ಯಾಕಂದರೆ ನಾನು ನಿಮ್ಮ ವಿವೇಕಾದಿತ್ಯ ಇನ್ನೂ ಆಗಿಲ್ಲ. ಓಕೆ, ಆ್ಯಂಡ್ ಅಲ್ಲಿವರೆಗೆ ನಾನು ನಮ್ಮ ವಿವೇಕಾದಿತ್ಯ. ತಾಳ್ಮೆಯಿಂದ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ವಿಡಿಯೋನ ಅಟ್ಲೀಸ್ಟ್ ಮಾತ್ರ ನೀವು ಕ್ಯಾಶುವಲ್ ತೊಗೊಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವ ಥರ ನೀವು ನಿಮ್ಮ ಜೀವನವನ್ನು, ನಿಮ್ಮ ಫ್ಯಾಮಿಲಿ ಲೈಫನ್ನು ಕಾಪಾಡ್ಕೋಬೋದು. ವೆರಿ ಸಿಂಪಲ್ ಲಾಜಿಕ್ ತಿಳ್ಕೊಳ್ಳಿ. ನಾನು ಬಿಲೀವ್ ಮಾಡೋದು ಎರಡು ಥಿಂಗ್ಸಲ್ಲಿ, ಒಂದು ಸೈನ್ಸು, ಒಂದು ಮ್ಯಾಥ್ಸಲ್ಲಿ. ಮಿಕ್ಕಿದ್ದೆಲ್ಲ ನಾನು ಅಷ್ಟಕ್ಕಷ್ಟೇ, ನಾನು ಜಾಸ್ತಿ ಏನು ಕೇರ್ ಮಾಡೋಕ್ಕೋಗೋದಿಲ್ಲ. ಓಕೆ, ಸೈನ್ಸ್ ಮ್ಯಾಥ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಆಲ್ವೇಸ್ ವಿಲ್ ಬಿಲೀವ್ ಇನ್. ಓಕೆ, ತಿಳ್ಕೊಳ್ಳಿ. ಇವಾಗ ಆ ಥರ ಸಿಚುವೇಶನಲ್ಲಿ ಇವಾಗ ನಾನು ಲೆಟ್ಸ್ ಸೇ ವಿ ಟಾಕ್ ಅಬೌಟ್ ಕರ್ನಾಟಕ. ಓಕೆ, ಕರ್ನಾಟಕದಲ್ಲಿ ಮಾತಾಡಬೇಕಂದ್ರೆ ನಾನು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡೋಣ. ಫ್ಯಾಕ್ಟ್ಸ್. ಓಕೆ, ಎಕ್ಸಾಂಪಲ್, ನಿನ್ನೆ 200+ ಪೀಪಲ್ ಡೈಡ್. ದಟ್ ಈಸ್ ದ ಟ್ರೂತ್. ದ ಸತ್ಯ ಏನಂದರೆ 200+ ಪೀಪಲ್ ಡೈಡ್ ಎಸ್ಟರ್ಡೇ. ಇವತ್ತು ಸತ್ಯ ಇರುತ್ತೆ, ಅಗೇನ್ 200+ ಪೀಪಲ್ ಆರ್ ಗೋನ್ ಟು ಡೈ. ಓಕೆ, ಹೆಂಗಾಗ್ತಿದೆ? ಇಟ್ ಇಸ್ ಬೇಸಿಕಲಿ ಆನ್ ಸಮಥಿಂಗ್ ಕಾಲ್ಡ್ ಐ ಬಿಲೀವ್ ಇನ್ ಲಾ ಆಫ್ ಆವರೇಜಸ್. ಲಾ ಆಫ್ ಆವರೇಜಸ್ ಅಂದರೆ ಏನು? ಎಕ್ಸಾಂಪಲ್, ಎಕ್ಸ್ ನಂಬರ್ ಆಫ್ ಕೇಸಸ್ ಬಂದರೆ, ಅಂದರೆ ಇಷ್ಟು ನಂಬರ್ ಆಫ್ ಕೇಸಸ್ ಬಂದರೆ ಇಷ್ಟು ಜನ ಸಾಯಂತ ಪರಿಸ್ಥಿತಿ ಬರುತ್ತೆ. 100% ಸಾಯಂತ ಪರಿಸ್ಥಿತಿ ಬರುತ್ತೆ. ಓಕೆ, ಸೊ ಬೇಸಿಕ್ಲಿ ಇಫ್ ಯು ಲುಕ್ ಎಟ್ ಇಟ್, ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಇವಾಗ ಲಾಜಿಕ್ಸಲ್ಲಿ ಎಲ್ಲಿ ನೀವು ನಮ್ಮ ಗೌರ್ಮೆಂಟ್ ವೆಬ್ಸೈಟ್ಗೆ ಹೋಗಿ, ನೀವು ಗೌರ್ಮೆಂಟ್ ವೆಬ್ಸೈಟಲ್ಲೇ ನೋಡಿ, ನೀವು ಅವರು ಹೇಳ್ತಾರೆ ಎಷ್ಟು ಕೇಸಸ್ ಬಂತು, ಯಾವ ಸಿಟಿಯಲ್ಲಿ, ಯಾವ ಸ್ಟೇಟಲ್ಲಿ, ಯಾವ ಭಾಗ ಇರ್ಬೋದು, ಅದ್ರಲ್ಲಿ ಹೇಳ್ತಾರೆ ಎಷ್ಟು ಕೇಸಸ್ ಅವತ್ತು ಬಂತು, ಅದರಲ್ಲಿ ಎಷ್ಟು ಜನ ರಿಕವರ್ ಆದರು, ಅಂದರೆ ಹಿಂದಿನ ದಿವಸದಲ್ಲಿ ಎಷ್ಟು ಜನ ರಿಕವರ್ ಆದರು. ಥರ್ಡ್ ಹೇಳ್ತಾರೆ ಎಷ್ಟು ಜನ ಸತ್ತೋದ್ರು, ಆಯಿತಾ, ಮರಣ ಹೊಂದರು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಲಾಜಿಕ್ ಹಂಗೆ ನೋಡಿದ್ರೆ ಬರುವಂಥ ಕೇಸ್ಗಳಲ್ಲಿ 100 ಕೇಸಲ್ಲಿ, ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಯು, 100 ಕೇಸಲ್ಲಿ 1% ಅಂದರೆ ಒಬ್ಬರು ಸಾಯ್ತಾನೆ ಇದ್ದಾರೆ. 100% ಸಾಯ್ತಾನೆ ಇದ್ದಾರೆ. ಅದು ಲಾಜಿಕ್. ಓಕೆ, ಲಾಸ್ಟ್ ವರ್ಷ ಕಂಪೇರ್ ಮಾಡಿದ್ರೆ ಇವಾಗ ಲಾಸ್ಟ್ ವರ್ಷ ಕಮ್ಮಿ ಇರ್ಬೋದು ರೇಟ್, 1%ಗಿಂತ ಕಮ್ಮಿ ಇರ್ಬೋದು, ಬಟ್ ಇವಾಗ ಜಾಸ್ತಿ ಇರ್ಬೋದು. ಬಟ್ ಎರಡೂ ಸೇರಿಸಿದಾಗ ಆವ್ರೇಜಾಗಿ ನಾವು ನೋಡಿದಾಗ ವಾಟ್ ಈಸ್ ಹ್ಯಾಪನಿಂಗ್ ಇಸ್ ಇಟ್ ಇಸ್ ಶೋಯಿಂಗ್ ವಾಟ್ 1% ಆಫ್ ದ ಪೀಪಲ್ ಅಫೆಕ್ಟೆಡ್ ಆದವ್ರೆಲ್ಲ ಸಾಯ್ತಾ ಇದ್ದಾರೆ. ಇದನ್ನು ನೀವು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಅಂದರೆ ಏನು ಮಾಡಬೇಕಾಗಿಲ್ಲ. ಮನೆಯಿಂದ ಆಚೆ ಹೋಗಿ ಈ 1%, 100% ನೀವು ನಮ್ಮ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೇಲೆ 100% ಕಳಿಸ್ಬಿಡ್ತೀರ. ಓಕೆ, ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಬೇಕಾ? ನೀವು ಏನು ಮಾಡಬೇಡಿ. ನೀವೇನು ಮಾಡಿ, ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕದಲ್ಲಿ 100%ಅಲ್ಲಿ, ಅಂದರೆ 100 ಜನದಲ್ಲಿ 1% ಇಸ್ ಡೈಯಿಂಗ್, ಅಂದರೆ 1. ಬಟ್ ಆ್ಯಕ್ಚುಯಲ್ ಕೇಸಸ್ ನೋಡಿದ್ರೆ ನಿಮಗೆ 30,000 ಕೇಸ್ ಮೇಲೆ ಬರ್ತಾ ಇದೆ. ಅಂದರೆ ಏನು ತೋರಿಸುತ್ತೆ ನಿಮಗೆ? 300 ಜನ ಆವತ್ತಿನ ದಿವಸನೇ ಸಾಯ್ಬೇಕು ಆ್ಯಕ್ಚುಲಿ. ಇಲ್ಲ ಅಂದರೆ ನಮ್ಗೆ 30,000 ಕೇಸ್ ಬಂತ, ಆ 300 ಜನ ಇವತ್ತು ಇಲ್ಲ ನಾಳೆ ಇಲ್ಲ ಆಚೆ ನಾಳಿದ್ದು ಸಾಯ್ತಾರೆ. ಬಿಕಾಸ್ ದಟ್ ಈಸ್ ದ ಲಾ ಆಫ್ ಆವ್ರೇಜ್ ವಿಚ್ ಇಸ್ ಶೋಯಿಂಗ್ ಇನ್ ದ ಗ್ರಾಫ್. ಓಕೆ, ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಅಂದರೆ ಏನು ಮಾಡಬೇಕಾಗಿಲ್ಲ. ನೀವು ಮಹಾರಾಷ್ಟ್ರ ಇಲ್ಲ ಡೆಲ್ಲಿಗೆ ಹೋಗ್ಬಿಡಿ. ನೀವು 75 ಕೇಸಲ್ಲೇ, ಎವ್ರಿ 75 ಕೇಸಲ್ಲಿ ಒಂದು ಜನ ಸಾಯ್ತಿದ್ದಾರೆ. ಬಿಕಾಸ್ ಅಲ್ಲಿ ಅವರ ಪರ್ಸೆಂಟೇಜ್ ಆಫ್ ಡೆತ್ ಈಸ್ ಹೈಯರ್. ಓಕೆ, ಪರ್ಸೆಂಟೇಜ್. ಇದನ್ನು ನೀವು ಕಮ್ಮಿ ಮಾಡ್ಕೊಳ್ತೀನಿ ಅಂತ ನೀವು ಪ್ಲಾನ್ ಮಾಡ್ಕೊಂಡ್ರೆ ಸಿಂಪಲ್ ಒಂದು ಲಾಜಿಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಕೇರಳಗೆ ಹೋಗ್ಬಿಡಿ. ಕೇರಳದಲ್ಲಿ ಏನು ಗೊತ್ತಾ? ಕೇರಳದಲ್ಲಿ ನಿಮಗೆ ಎವ್ರಿ 300 ಕೇಸ್ಗೆ 1% ಅಂದರೆ ಒಂದು ಮನುಷ್ಯ ಸಾಯ್ತದಾನೆ. ಅಂದರೆ 0.33% ಆಫ್ ದ ಹೋಲ್ ನಂಬರ್ ಆಫ್ ಕೇಸಸ್ ಸಾಯ್ತಾರೆ. ಅಂದರೆ ಅರ್ಥ ಏನು? ವೈರಸ್ಸು ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಅಂತ ಇಲ್ಲ ಅಂತಲ್ಲ. ವೈರಸ್ ಇಸ್ ದ ಸೇಮ್. Only thing is the infrastructure might be different in Kerala and in Delhi or in Maharashtra, where ಅಲ್ಲಿ ಕೇಸಸ್ ಅಷ್ಟು ಜಾಸ್ತಿ ಇದೆ, ಇಲ್ಲಿ ಕೇಸಸ್ ತುಂಬ ಕಮ್ಮಿ. ಇನ್ನು ಕೇಸಸ್ ಜಾಸ್ತಿನೇ ಇದೆ. ಇಫ್ ಯು ಲುಕ್ ಎಟ್ ನೆನ್ನೆ, ದಟ್ ಈಸ್ ಆನ್ 29th of April 30,000 ಕೇಸ್ ಮಾಡಿದ್ರು ಕೇರಳದವರು. ಬಟ್ ಡೆತ್ಸ್ ನೋಡಿ, ಡೆತ್ಸ್ ಇಸ್ ವೆರಿ ಲೆಸ್. ಸೊ ಇವಾಗ ನೀವು ನಿಮ್ಮ ಜೀವ ಕಾಪಾಡ್ಕೊಳ್ತೀನಿ ಅಂದರೆ ಮಾಡಬೇಕಾಗಿದ್ದು ಏನಿಲ್ಲ. ನಿಮಗೆ ಕಡಿತಿದೆಯಾ, ದುಡಿಬೇಕು ಅಂತ ಕೇರಳಕ್ಕೆ ಶಿಫ್ಟ್ ಆಗಿಬಿಡಿ. ಯಾಕೆ ಕೇರಳದವ್ರು ಇಲ್ಲಿಗೆ ಬರಬೇಕು? ನೀವು ಇಲ್ಲಿಂದ ಕೇರಳಕ್ಕೆ ಶಿಫ್ಟ್ ಆಗಿಬಿಟ್ಟು ನೀವು ಜೀವನ ಕಾಪಾಡ್ಕೊಳ್ಳಿ, ದುಡಿಮೆ ಮಾಡ್ಕೊಳ್ಳಿ. ಯಾವಾಗ ಇಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಿಚುವೇಶನ್ ಸಾಲ್ವ್ ಆದಾಗ ವಾಪಸ್ ಬಂದ್ಬಿಡಿ. ಸೊ ಸಿಂಪಲ್, ಅರ್ಥ ಆಯ್ತಾ? ನಿಮ್ಮ ಜೀವನ ಉಳಿಸ್ಕೊಳ್ತೀನಿ ಅಂದರೆ ಇಲ್ಲೋಗಿ. ಇಲ್ಲಿ 300 ಕೇಸ್ಗೆ ಎಲ್ಲಿ ಕೇರಳದಲ್ಲಿ ಒಂದು ಜನ ಸಾಯ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎವ್ರಿ 100 ಕೇಸಲ್ಲಿ 1 ಜನ ಸಾಯ್ತಾರೆ. ಓಕೆ, ನೀವು ಬೈ ಚಾನ್ಸ್ ನಾರ್ತ್ ಈಸ್ಟ್ ಹೋಗ್ತೀನಿ ಅಂದರೆ ಅರುಣಾಚಲ್, ಸಿಕ್ಕಿಂ, ಮೇಘಾಲಯ, ತ್ರಿಪುರ ಇಲ್ಲೆಲ್ಲ ಹೋಗ್ತೀನಂದ್ರೆ ಇಲ್ಲಿ ಇನ್ನ ಡೆತ್ಸ್ ತುಂಬ ಕಮ್ಮಿ ಇದೆ, ಕೇರಳಕ್ಕಿಂತ ಕಮ್ಮಿ ಇದೆ. ಸೆಕೆಂಡ್ ಅಡ್ವಾಂಟೇಜ್ ಏನಿದೆ ಗೊತ್ತಾ? ಅಲ್ಲಿ ಬರ್ತಾ ಇರೋ ಕೇಸಸ್ ಬಂದು 100 ಇಂದ 200 ಒಳಗೇನೆ ದಿನ ಬರ್ತಾ ಇರೋದು.
ಬಟ್ ಮಿಕ್ಕಿದ ಸ್ಟೇಟ್ಗಳಲ್ಲಿ ಎಕ್ಸಾಂಪಲ್ ಕೇರಳದಲ್ಲಿ ಕಮ್ಮಿ ಇದ್ರು ಡೆತ್ಸು, ಅಲ್ಲಿ ನಮ್ಮ ಅಫೆಕ್ಟ್ ಆಗ್ತಾರ ಪೀಪಲ್ ಅದೇ ಜಾಸ್ತಿ ಇದೆ ಅವರಿಗೆ. ಓಕೆ, ಸೊ ದಟ್ ಮೀನ್ಸ್ ದ್ಯಾಟ್ ನಾವು ಕೇರಳದಲ್ಲಿ ಸೇಫ್ ಆಗಿ ಇರ್ತೀನಂದ್ರೂ ಕೇಸಸ್ ಜಾಸ್ತಿ ಇರೋದ್ರಿಂದ ದರ್ ಇಸ್ ಆಲ್ವೇಸ್ ಚಾನ್ಸ್. ಬಟ್ ನಾರ್ತ್ ಈಸ್ಟ್ ಅಲ್ಲಿ ನಾವು ನೋಡ್ತೀವಿ ಅಂತ ಹೋಗ್ಬಿಟ್ರೆ ನಾವು ಅಲ್ಲಿ ಕೇಸಸ್ಸೇ ಬರ್ತಾ ಇಲ್ಲ ಅಷ್ಟು. ಅಂದ್ರೆ ಇವಾಗ ನಮಗೆ ಒಂದು ಡೆತ್ ಆಗ್ಬೇಕಂದ್ರೆ ಅಲ್ಲಿ ಏನು ಗೊತ್ತಾ, ಎವ್ರಿ 3 ದಿವಸಕ್ಕೆ ಒಂದು ಡೆತ್ ಆಗ್ತಾ ಇದೆ. ಎವ್ರಿ 3 ದಿವಸಕ್ಕೆ ಒಂದು ಡೆತ್ ಆಗ್ತದೆ, ಯಾಕಂದ್ರೆ ಕೇಸಸ್ಸೇ ಕಮ್ಮಿ ಅಲ್ಲಿ. ಬೇರೆ ಕಡೆ ಇಲ್ಲ, ನಮ್ಮ ಈವನ್ ಕೇರಳ ವೆರಿ ಗುಡ್ ಸೊಫಿಸ್ಟಿಕೇಟ್ ಸ್ಟೇಟ್ ತರ ಹೇಳಿದ್ರು ನಾವು, ಅವ್ರಿಗೆ 300 ಕೇಸ್ಗೆ 1 ಡೆತ್ ಆಗ್ತಾ ಇರ್ಬೋದು. ಬಟ್ 30,000 ಕೇಸ್ ಬಂದ್ಬಿಟ್ಟಾಗ ಇವತ್ತು ನಾಳೆ ಸಡನ್ ಆಗಿ 1 ಕೇಸ್ ಬರಲ್ಲ, 30,000 ಇದ್ದಾಗ ಅಲ್ಲಲ್ಲೇ ಆಟಾಡುತ್ತೆ, ಆಮೇಲೆ ಕಮ್ಮಿ ಆಗ್ಬೋದು ಏನೋ, ವಿ ಡೋಂಟ್ ನೋ ಅಬೌಟ್ ಇಟ್. ಓಕೆ, ಸೊ ಐ ಹೋಪ್ ನೀವು ನಾನೆಲ್ಲ ಒದ್ದಾಡ್ದೇನು ದುಡಿಮೆ 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 ಅಂತ ಒದ್ದಾಡ್ತೀವಿ, ಕರೆಕ್ಟಾ? ಒಳ್ಳೇದು ಮಾಡೋಣ. ಓಕೆ, ಇವಾಗ ದುಡಿಮೆನೇ ಅಷ್ಟು ಇಂಪಾರ್ಟೆಂಟ್ ಅಂದರೆ ಯಾಕೆ ನೀವು ರೈಟ್ ಸ್ಟೇಟ್ ಹೋಗಿ ನೀವು ಬದುಕೊಂಬಾರ್ದು ಲೈಫ್. ಒಂದು ಸೆಕೆಂಡ್, ನೀವು ದುಡಿದ್ಬಿಟ್ಟಿದ್ರೆ ಆಯ್ತಾ, ದುಡಿದ್ಬಿಟ್ಟಿದ್ರೆ ಬೆಸ್ಟ್ ಪ್ಲೇಸ್ ಏನು ಗೊತ್ತಾ ಇವಾಗ ರೈಟ್ ನಾವು, ಯು ಶುಡ್ ಆಕ್ಚುಲಿ ಗೋ ಫಾರ್ ಹಾಲಿಡೇ ಹೋಗ್ಬಿಡಿ. ಹಾಲಿಡೇ ಅಂದ್ರೆ ಏನು ಗೊತ್ತಾ, ಹೋಗ್ಬಿಟ್ಟು ಟೆನ್ಷನ್ ತಗೊಳ್ಳೋದಲ್ಲ ಆಯ್ತಾ, ಓಡೋದಲ್ಲ, ಕೂಲಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರೀ ನಿಮ್ಮ ಕೆಲಸ ಏನು ಪ್ರಾಬ್ಲಿ ವರ್ಕೌಟ್ ಮಾಡ್ತೀರಾ ಮಾಡಿ, ಸುತ್ತಾಡಿ, ಜಾಗ ಎಲ್ಲ ನೋಡಿ ಹೆಂಗಿದೆ ಹೆಂಗಿಲ್ಲ ನೋಡಿ. ಸೆಕೆಂಡ್ ಆಯ್ತಾ, ರಿಲ್ಯಾಕ್ಸ್ ಮಾಡಿ 3 ತಿಂಗಳು 6 ತಿಂಗಳು ರಿಲ್ಯಾಕ್ಸ್ ಮಾಡಿ. ನಿಮಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಆಗಲ್ಲ, ಏನಕ್ಕೆ ಗೊತ್ತಾ, ನೀವು ಅಂತ ಬ್ಯುಸಿ ಲೈಫಲ್ಲಿ ಇದ್ದೀರಾ. ಅಂತ ಬ್ಯುಸಿ ಲೈಫಲ್ಲಿ ಇರೋದ್ರಿಂದ ಸರಿ ನಿಮಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಕರೆಕ್ಟಾ? ರಿಲ್ಯಾಕ್ಸ್ ಮಾಡ್ಕೊಂಡು ಹಾಲಿಡೇ ಮಾಡ್ಕೊಂಡು 6 ತಿಂಗಳು ನೀವು ಹೋಗ್ಬಿಡಿ. ಎಕ್ಸಾಂಪಲ್, ನಿಮ್ಗೆ ಇಂಡಿಯಾದಲ್ಲಿ ಹೋಗ್ತೀರಾ, ನಾರ್ತ್ ಈಸ್ಟ್ ಹೋಗ್ಬಿಡಿ, ತುಂಬ ಸೇಫ್ ಇದೆ, ಅಲ್ಲಿ ಕೇಸಸ್ ಇಲ್ಲ, ಡೆತ್ಸ್ ಇಲ್ಲ. ಸೊ ನೀವು ಎಕ್ಸಾಂಪಲ್ ಅರುಣಾಚಲ್ ಪ್ರದೇಶ್ ಇಸ್ ಅ ಲವ್ಲಿ ಪ್ಲೇಸ್, ಐ ವಾಂಟ್ ಡೆಫಿನೆಟ್ಲಿ, ಐ ಆಮ್ ಆಲ್ರೆಡಿ ಪ್ಲಾನಿಂಗ್ ಫಾರ್ ಇಟ್. ಓಕೆ, ಆ್ಯಂಡ್ ಲಾಸ್ಟ್ 2 ದಿವಸದಿಂದ ಯೋಚನೆ ಮಾಡ್ತಿದ್ದೆ ಹೆಂಗೆ ಏನು ಅಂತ. ಆ್ಯಂಡ್ ಎನಿವೆ ಬಿಕಾಸ್ ನಾನು ಇವಾಗ ಫ್ಯಾಮಿಲಿ ನಾನು ಏನು ಮಾಡಿದ್ದೀನಿ, ನಮ್ಮ ಹೋಮ್ ಟೌನ್ ಅಂದರೆ ನಮ್ಮ ಫಾದರ್ ಇನ್ ಲಾ ಪ್ಲೇಸ್ ಕುಂದಾಪುರ ಕಳಿಸ್ಬಿಟ್ಟಿದ್ದೀನಿ. ಸೊ ಐ ಹ್ಯಾವ್ ಆಲ್ ದ ಫ್ರೀಡಮ್ ವೇರ್ ಐ ಕ್ಯಾನ್ ಆಕ್ಚುಲಿ ಗೋ ಇಫ್ ಐ ವಾಂಟ್ ಟು ಗೋ. ಓಕೆ, ಸೊ ನಾರ್ತ್ ಈಸ್ಟ್ ಪ್ಲೇಸ್ಗೆ ಹೋದರೆ ದರ್ ಇಸ್ ಎವ್ರಿ ಚಾನ್ಸ್ ದ್ಯಾಟ್ ಯು ವಿಲ್ ಸರ್ವೈವ್. ಓಕೆ, ಸೊ ಈ ಐಡಿಯಾ ನಿಮಗೆ ಸಿಕ್ತು. ನಿಮಗೆ ಫಾಸ್ಟಾಗಿ ಸಾಯೋ ಪ್ಲಾನ್ ಇದ್ರೆ ನಿಮಗೆ ಮಹಾರಾಷ್ಟ್ರ ಇದೆ, ನಿಮಗೆ ಡೆಲ್ಲಿ ಇದೆ, ಆ ಥರ ನಿಮಗೆ ಲಿಸ್ಟ್ ಇದೆ, ಫುಲ್ ನಮ್ದು ಎಲ್ಲ ಸ್ಟೇಟ್ದು ಲಿಸ್ಟ್ ಇದೆ. ನೀವು ಅದನ್ನ ಚೆಕ್ ಮಾಡ್ಬೋದು, ಎಲ್ಲಿ ನಿಮ್ಮ ಗೌರ್ಮೆಂಟ್ ಪೋರ್ಟಲ್ ಇದೆ, ದಟ್ COVID-19 India.org ಅಲ್ಲಿ ನೀವು ಆರಾಮ್ಸೆ ಸಿಗುತ್ತೆ. ನಿಮಗೆ ನೋಡ್ಕೊಳ್ಳಿ, ಇವತ್ತು ಕೇಸು ನೆನ್ನೆ ಕೇಸ್ ಎಲ್ಲ ಸಿಗುತ್ತೆ, ಆರಾಮ್ಸೆ ನೀವು ನಿಮ್ಮ ಪ್ಲಾನ್ ಮಾಡ್ಕೊಬೋದು. ಓಕೆ, ಸೊ ಇದು ಇಲ್ಲಿವರೆಗೆ ಆಯಿತು, ಹೇಗೆ ನೀವು ಸೇವ್ ಮಾಡ್ಕೋಬೋದು ಅಂತ. ಓಕೆ, ಮುಂದೆ ಭವಿಷ್ಯ. ಓಕೆ, ಲೆಟ್ ಮಿ ಟೆಲ್ ಯು, ಒನ್ ಆಫ್ ದ ಡೆವಲಪ್ಡ್ ಕಂಟ್ರೀಸ್ US, ಅಮೆರಿಕಾ ಪ್ರೆಸಿಡೆಂಟ್ ಏನು ಹೇಳ್ತಾ ಇದ್ದಾರೆ, ನಿಮಗೆ 2 ಡೋಸ್ ವ್ಯಾಕ್ಸಿನೇಷನ್ ಸಿಕ್ಕಿದ್ರೆ ನಿಮಗೆ ಎವ್ರಿ ಅಡಲ್ಟ್ ಡೋಂಟ್ ಹ್ಯಾವ್ ಟು ವೇರ್ ಮಾಸ್ಕ್ ಹಾಕೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಓಡಾಡಿ ಅಂತ ಬಿಟ್ಬಿಟ್ಟಿದ್ದಾರೆ. ಫ್ರೀಯಾಗಿ ಓಡಾಡಿ. ಇನ್ನ ಕೇಸಸ್ ಎಷ್ಟು ಬರ್ತಾ ಇದೆ ಅಲ್ಲಿ, ಮಿನಿಮಮ್ 50,000 ಕೇಸಸ್ ಪರ್ ಡೇ ಬರ್ತಾದ್ರೂ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಏನಂತ, ದ್ಯಾಟ್ ಮಾಸ್ಕ್ ಹಾಕೋ ಅವಶ್ಯಕತೆ ಇಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್. I really don't understand this logic as such, because 1% ಚೈನಾದಲ್ಲಿ ಸ್ಟಾರ್ಟ್ ಆದಮೇಲೆ ಇಷ್ಟು ಪ್ರಪಂಚಕ್ಕೆಲ್ಲ ಸ್ಪ್ರೆಡ್ ಆದಮೇಲೆ 50,000 ಕೇಸಸ್ ಓಡಬೇಕಾದ್ರೆ ಪೀಪಲ್ ಆರ್ ಕ್ರೇಜಿ. ವ್ಯಾಕ್ಸಿನೇಷನ್ ಕೊಟ್ರು ಓಕೆ, ಮೈ ಲಾಜಿಕ್, ಲೆಟ್ ಮಿ ಎಕ್ಸ್ಪ್ಲೇನ್. ನನ್ನ ಲಾಜಿಕ್ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕೇಸ್ ಇದೆ, ಅದು ವೈರಸ್ಸು ಎಷ್ಟು ಪವರ್ಫುಲ್ ಇದೆ ಅದು ನಮಗೆ ಲೆಕ್ಕಕ್ಕಿಲ್ಲ. ಅದು ಪವರ್ಫುಲ್ ಆಗ್ತಾನೆ ಇದೆ, ಮ್ಯೂಟೇಷನ್ ಆಗಿ ಅದು ಪವರ್ಫುಲ್ ಆಗ್ತಾನೆ ಇದೆ, ಅದು ಲಾಜಿಕ್ ಬರಬೇಕು. ಓಕೆ, ವ್ಯಾಕ್ಸಿನೇಷನ್ ಹಾಕೊಂಡ್ರ ವ್ಯಾಕ್ಸಿನೇಷನ್ ಓಕೆ, ಲೆಟ್ ಅಸ್ ಸೇ ದ ಹೋಲ್ ಆಫ್ US, ಅದನ್ನೇ ಇಂಡಿಯಾದಲ್ಲೂ ಆಗುತ್ತೆ, ದ ಹೋಲ್ ಆಫ್ US ಮಾಡಿಬಿಟ್ರು ಅನ್ಕೊಳ್ಳೋಣ. ಓಕೆ, ಏನು ವ್ಯಾಕ್ಸಿನೇಷನ್ ಕೊಟ್ಬಿಟ್ರು. ಲೆಟ್ ಮಿ ಟೆಲ್ ಯು, ಅವ್ರ ಪಾಪ್ಯುಲೇಷನ್ ಶುಡ್ ಬಿ ಅರೌಂಡ್ 30 crores. ಅವ್ರದ್ದು US ಪಾಪ್ಯುಲೇಷನ್ ಶುಡ್ ಬಿ ಅರೌಂಡ್ 30 crores, ಅದಕ್ಕಿಂತ ಜಾಸ್ತಿ ಇರಲ್ಲ. ಈ 30 crore ಪೀಪಲ್ಗೆ ದೇ ಡಿಡ್ ನಾಟ್ ವ್ಯಾಕ್ಸಿನೇಟ್. 30 ಕೋಟಿ ಪೀಪಲ್ಗೆ ಒಂದೇ ದಿವಸದಲ್ಲಿ ಅವ್ರು ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ. ದಟ್ ಮೀನ್ಸ್ ಫೇಸಲ್ಲಿ ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಐದರ್ ಫಸ್ಟ್ ಯಾರಿಗೆ ಕೊಟ್ಬಿಟ್ಟಿದ್ರು ವ್ಯಾಕ್ಸಿನೇಷನ್, ಅವ್ರದ್ದು ಐದರ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾನೆ ಹೋಗ್ತಾ. ಸೆಕೆಂಡ್ ಆಪ್ಷನ್ ಏನಾಗಿರ್ಬೋದು, ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಇರ್ಬೋದು, ಯಾಕಂದ್ರೆ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ತಗೊಂಡಾಯ್ತು. ಸೊ ದ ಬಾಡಿ ಮೈಟ್ ಬಿ ಬಿಹೇವಿಂಗ್ ಡಿಫ್ರೆಂಟ್ಲಿ. ಸೊ ಇವಾಗ ಲೇಟೆಸ್ಟ್ ಯಾರು ಕೊಟ್ಟಿದ್ದಾರೆ ಆಯ್ತಾ, ದಟ್ ಈಸ್ ಅ ಡಿಫ್ರೆಂಟ್ ಕೇಸ್ ಕಂಪೇರ್ಡ್ ಟು ಫಸ್ಟ್ ಕೇಸ್ ವಿಚ್ ವಾಸ್ ವ್ಯಾಕ್ಸಿನೇಟೆಡ್. ಅದು ಒಂದು. ಇವಾಗ ವ್ಯಾಕ್ಸಿನೇಷನ್ ಕೊಟ್ರೆ ಡಸಂಟ್ ಮೀನ್ ವೈರಸ್ ಓಡೋಗ್ಬಿಡುತ್ತೆ ಅಂತಲ್ಲ, ವೈರಸ್ ಅಲ್ಲೇ ಸುತ್ತಾ ಇರುತ್ತೆ. ನಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ಇನ್ನೊಂದು ಮನೆ, ವಾಪಸ್ ನಮ್ಮ ಮನೆ ಸುತ್ಕೊಂಡು ಯಾವತ್ತೋ ಒಂದು ದಿವಸ ಬರ್ತಾನೆ ಇರುತ್ತೆ, ಬಂದು ಹೋಗ್ತಾನೆ ಇರುತ್ತೆ. ಏನು ಪ್ರಾಬಬ್ಲಿ ನಮಗೆ ಎಫೆಕ್ಟ್ ಮಾಡ್ತಾ ಇರಲ್ಲ. ಅದಕ್ಕೆ ಪ್ರಾಬಬ್ಲಿ ಆ ಭರವಸೆ ಮೇಲೆ ಏನು ಮಾಡಿದೆ ಗೌರ್ಮೆಂಟ್, ನೀವು ಮಾಸ್ಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಯಾಕಂದ್ರೆ ವೈರಸ್ ಬಂದ್ರೂ ಸಾಯೋದಿಲ್ಲ ನೀವು. ಬಟ್ ಒಂದು ತಿಳ್ಕೊಳ್ಳಿ, ನಾವು ಎವ್ರಿ ಡೇ ಸೇಮ್ ಮೆಂಟಾಲಿಟಿ ಇರೋದಿಲ್ಲ, ಸೇಮ್ ಸ್ಟ್ರೆಂತ್ ಇರೋದಿಲ್ಲ, ಮೈಂಡಲ್ಲಿ ಬಾಡಿಲಿ ಸೇಮ್ ಸ್ಟ್ರೆಂತ್ ಇರೋದಿಲ್ಲ. ಬೈ ಚಾನ್ಸ್ ಯಾವತ್ತೋ ಒಂದು ದಿವಸ ನೀವು ಡಲ್ ಇದ್ರಿ, ಅಥವಾ ನಿಮಗೆ ಕೋಲ್ಡ್ ಕಾಫ್ ಫೀವರ್ ಏನೋ ಬಂದಿರ್ಬೋದು. ಆ ಟೈಮಲ್ಲಿ ಬೈ ಚಾನ್ಸ್ ನಿಮ್ಗೆ ವೈರಸ್ ಬಂದ್ರೆ, ಡು ಯು ಥಿಂಕ್ ಯು ಹ್ಯಾವ್ ದ ಇಮ್ಯುನಿಟಿ? ಡು ಯು ವಾಂಟ್ ಟು ಟೇಕ್ ಅ ರಿಸ್ಕ್?
Do you want to take a risk? So I don't believe in the concept when vaccination full ಕೊಟ್ಬಿಟ್ಟಿದೀವಿ ನಾವು, so it is safe. No, I will tell you what is safe. I will really tell you what is safe. This is the logic what people need to understand. Logic ಏನು ಗೊತ್ತಾ? Very simple. What Australia, what New Zealand, what China is doing, believe me, is the best. What they're doing is ಅವರು ಕೇಸಸ್ಸೇ ಉತ್ಪತ್ತಿ ಆಗದಿರಂಗೆ ನೋಡ್ಕೊಳ್ತಾ ಇದ್ದಾರೆ. ಎಲ್ಲಿ? ಅವ್ರ ಜಾಗದಲ್ಲಿ. ಬರ್ತಾನ ಕೇಸಸ್ ಫಾರಿನ್ ಕಂಟ್ರಿಯಿಂದ ಅದನ್ನ ಅಲ್ಲಲ್ಲೇ ಮಟ್ಟ ಹಾಕ್ತಾರೆ. ಸೊ ಅದರಿಂದ ಏನಾಗಿದೆ, ಜನಗಳು ಮಾಸ್ಕ್ ಆಗೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡ್ಬೋದು. ಬೈ ಚಾನ್ಸ್ ಏನಾದ್ರು ಕಮ್ಯುನಿಟಿ ಸ್ಪ್ರೆಡ್ ಆಗಿಬಿಟ್ರೆ ಅವ್ರು ಅಲ್ಲಲ್ಲೇ ಬಂದ್ ಮಾಡ್ತಾರೆ. ಅವ್ರ ಲಾಜಿಕ್ ಏನಂದ್ರೆ, ನಮಗೆ ಈ ಕರೋನಾ ವೈರಸ್ ಬೇಡ ನಮ್ಮ ಕಂಟ್ರಿಲಿ. ಸೊ ಅವರ ಪಬ್ಲಿಕ್ಗೆ ಕರೋನಾ ವೈರಸ್ನ ಪರಿಚಯನೇ ಮಾಡಿಕೊಡ್ತಾ ಇಲ್ಲ. ಸೊ ಇವ್ರುಗಳು ಮಾಡ್ತಾರೆ ಲಾಜಿಕಲಿ ಏನು, ನಾವು ವ್ಯಾಕ್ಸಿನೇಷನ್ ಒಳ್ಳೇದೇ ಮಾಡಿಬಿಟ್ಟು ಜೀವ ಕಾಪಾಡ್ತಾರೆ ಬಟ್ ನೀವು ವೈರಸ್ನ ಟೋಟಲಿ ಲಾಸ್ಟ್ ಕೇಸ್ ತನಕ ನೀವು ಎಲಿಮಿನೇಟ್ ಮಾಡದೇನೆ ಹೋದ್ರೆ ನೀವು, ದೆನ್ ಹೌ ಡಸ್ ಇಟ್ ವರ್ಕ್? ದಟ್ ಮೀನ್ಸ್ ಸುತ್ತನೇ ಇರುತ್ತೆ. ಓಕೆ, ಸೊ ದಟ್ ಇಸ್ ಮೈ ವ್ಯೂ, ದಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಅಬೌಟ್. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇವಾಗ ನೀವು ನಿಮ್ಮ ಲೈಫ್ನ ಕಾಪಾಡ್ಕೊಳ್ಳಿ ಅಂದ್ರೆ ಐ ಗಿವ್ ಯು ಐಡಿಯಾ ಅಬೌಟ್ ಇಟ್. ಪ್ಲೀಸ್ ದಯವಿಟ್ಟು ಆಚೆ ಹೋಗ್ಬೇಡಿ, ಆಯ್ತಾ? ಏನಕ್ಕೆ ದಯವಿಟ್ಟು ಆಚೆ ಹೋಗ್ಬೇಡಿ ಅಂದ್ರೆ, ನಿಮ್ಮ ಪಾಲಿಟಿಷಿಯನ್ಸ್ ಅವರು ನಿಮ್ಗೆ ಕೇರ್ ಮಾಡ್ತಾ ಇಲ್ಲ, ಸಾಯಿರಿಯಿಂದ ಬಿಟ್ಬಿಟ್ಟಿದ್ದಾರೆ. ಓಕೆ, ಕಮಿಂಗ್ ಟು ದ ಪಾಯಿಂಟ್ ಆಫ್ ದಿಸ್, ನನಗೆ ಗೊತ್ತಿದ್ದಂಗೆ ಪೊಲೀಸ್ ಆರ್ ಇಂಡಿಪೆಂಡೆಂಟ್ ಪವರ್. ಪೊಲೀಸ್ ಡೋಂಟ್ ಹ್ಯಾವ್ ಟು ಆಸ್ಕ್ ಎನಿಬಡಿ. ಅವ್ರಿಗೆ ಗನ್ಸ್ ಕೊಟ್ಟಿದ್ದಾರೆ ಫಾರ್ ವಾಟ್? ಇಟ್ಕೊಂಡು ಟಾಯ್ ತರ ಆಟ ಆಡೋಕ್ಕಲ್ಲ, ಸುಮ್ಮನೆ ತೋರ್ಸಕ್ಕಲ್ಲ, ಶೂಟ್ ಮಾಡಕ್ಕೆ, ಎನ್ಕೌಂಟರ್ ಯಾರಿಗೆ ಮಾಡಬೇಕು? ಥಿಂಕ್ ಅಬೌಟ್ ಇಟ್. ಯಾರು ಮರ್ಡರ್ ಮಾಡ್ತಾನೋ, ಆಯ್ತಾ, preemptive murder, or madadmelnu they can actually shoot and kill, that they have it. Believe me, for the last 1 year what is happening, athwa nenne tagoli 200 plus, I think 270 cases, 270 people died. It is a mass murder. ಯಾರು ಮಾಡಿದಾರೆ ಗೊತ್ತಿಲ್ವಾ? ಗನ್ಸ್ ಕೊಟ್ಟಿದಾರಲ್ವಾ? what are you doing about it? My question is, what are you doing? ಕೊಟ್ಟಿದ್ದಾರೆ, ಯೂಸ್ ಮಾಡಲ್ಲ, ಸಿಂಪಲ್. that is means hand in glove. ದಟ್ ಮೀನ್ಸ್ ಪೊಲೀಸರೇ, ನೀವು ಯಾರು ಜನಗಳನ್ನ ಸಾಯಿಸಿದ್ದಾರೆ, ವೈರಸ್ ಅಲ್ಲ. ವೈರಸ್ ವುಡ್ ನಾಟ್ ಹ್ಯಾವ್ ಕಿಲ್ಡ್ ಇಫ್ ಪೀಪಲ್ ಹ್ಯಾಡ್ ಸ್ಟಾಪ್ಡ್ ಇಟ್. ದಟ್ ಇಸ್ ಮೈ ವ್ಯೂ, ಆಯ್ತಾ? ಸೊ ಎಚ್ಚರಿಕೊಳ್ಳಿ ಜನಗಳೇ, ಆಯ್ತಾ? ಸೊ ನೀವು ಅರ್ಥ ಆಗಿರ್ಬೋದು. ಇವಾಗ ನೀವು ಕರ್ನಾಟಕದಲ್ಲಿ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಬೆಳಿತೀನಿ, ಸಾಯ್ತೀನಿ ಅನ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ, ಎವ್ರಿ 100 ಕೇಸ್ಗೆ 1 ಜನ ಸಾಯ್ತಾನೆ ಇದ್ದಾರೆ. ಅದು ಫ್ಯಾಕ್ಟ್. ಅದು ನನ್ನ ಹೆಸರಿರುತ್ತೋ ನಿಮ್ಮ ಹೆಸರಿರುತ್ತೋ ನನಗೆ ಗೊತ್ತಿಲ್ಲ. ಓಕೆ, ಒಂದು ಸತ್ಯ ಹೇಳ್ತೀನಿ. ಸಿ, ಲಾಸ್ಟ್ ಒನ್ ಇಯರ್ 4 months ಇಂದ ನಾನು ಐ ಹ್ಯಾವ್ ನಾಟ್ ಮೆಟ್ ಪಬ್ಲಿಕ್. ನನ್ಗೆ ಏನೇ ಮನೆಗೆ ಬರ್ಬೇಕಂದ್ರು, ಏನೇ ಐಟಮ್ಸ್ ಬರ್ಬೇಕಂದ್ರು, ನನಗೆ ಒಂದು ಹೌಸ್ ಕೀಪರ್ ಇದ್ದಾನೆ, ಅಥವಾ ಆನ್ಲೈನ್ ಆರ್ಡರ್ ಮಾಡ್ತೀನಿ, ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ತೀನಿ. ನಂದೇ ಆದ ಸ್ವತಃ ಜಿಮ್ ಇದೆ. ಆ್ಯಂಡ್ ಆ ಜಿಮ್ಗೆ ಹೋದಾಗ ನಾನು ಟ್ರೈನ್ ಮಾಡಿದೆ ಜಿಮ್ಮಲ್ಲಿ 3 ಜನ, ಆಯ್ತಾ? ದಿನಕ್ಕೆ ಬರೀ 3 ಜನ ಟ್ರೈನ್ ಮಾಡೋದು. ಅರ್ಥ ಮಾಡ್ಕೊಳ್ಳಿ, ಸೋ ಮಚ್ ಆಫ್ ಸೇಫ್ಟಿ ಐ ಹ್ಯಾವ್ ಟೇಕನ್ ಇಟ್, ಆಯ್ತಾ? ಆನ್ಲೈನಲ್ಲಿ ಯಾರು ಕೇಳ್ತಾರೆ, ಆಯ್ತಾ, ಐ ಟ್ರೈನ್ ದಮ್ ಆಸ್ ಸಚ್. ಅಷ್ಟೆಲ್ಲ ಪ್ರೊಟೆಕ್ಷನ್ ತಗೊಂಡು 2 ಮಾಸ್ಕ್ ಹಾಕೊಂಡು ಆನ್ 20th of March, April 20th April, I suddenly developed cold, which is not possible at all, because I am physically fit, exercise ಮಾಡ್ತೀನಿ, ಕರೆಕ್ಟಾಗಿ ಫುಡ್ ತಿಂತೀನಿ, ಎಲ್ಲ ಮಾಡ್ತೀನಿ, I developed cold, ಆಯ್ತಾ? So the fear came in, whether did I acquire coronavirus? ಬಂದ ತಕ್ಷಣ ಏನು ಮಾಡಿದೆ ನಾನು? I started taking actions, ಆಯ್ತಾ? ಆಕ್ಷನ್ ತಗೊಂಡೆ. I started taking cold tablets, antibiotics immediately ಸ್ಟಾರ್ಟ್ ಮಾಡಿದೆ. 7th day ಆದ್ರೂ it was not reducing. The fear was there, but I knew that ಒಂದು ಗೊತ್ತಿತ್ತು, ನಾನೇನೋ ಬೈ ಚಾನ್ಸ್ ಹಾಸ್ಪಿಟಲ್ ಹೋಗ್ಬಿಟ್ರೆ ನಾನು ಅಲ್ಲಿರೋ ವಾತಾವರಣ ನೋಡಿ ಆಗ್ತಾರ ಆ ಟೆನ್ಷನಲ್ಲಿ ಐ ವುಡ್ ಡೆಫಿನೆಟ್ಲಿ ಸಕಮ್, ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನಾನು ಅಲ್ಲಿ ಹೋದ್ರೆ. ಸೊ ಐ ಥಾಟ್ ದ್ಯಾಟ್ ಇಷ್ಟು ಪಾಸಿಟಿವ್ ಇದೆ, ನಾನು ಯಾಕೆ ಫೈಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಟುಡೇ ಇಸ್ ದ 10th day, ಐ ಆಮ್ ಫೀಲಿಂಗ್ ಲಾಟ್ ಬೆಟರ್, ಆಯ್ತಾ? ಅಂಡ್ ಓನ್ಲಿ ಕಾಫ್ ಬಂದ್ರೆ ಇಟ್ ಇಸ್ ಓನ್ಲಿ ಇನ್ ದ ಮಾರ್ನಿಂಗ್ ಇಸ್ ಸಚ್ ದಟ್ ಐ ಫೀಲ್ ಇಸ್ ಕಾಮನ್. ವಾಟ್ ಕುಡ್ ಹ್ಯಾವ್ ಸೇವ್ಡ್ ಮೀ? ಲೆಟ್ ಮಿ ಟೆಲ್ ಯು ಅಬೌಟ್ ಇಟ್, ಆಯ್ತಾ? ನಾ ಹೇಳ್ತೀನಿ, ಸತ್ಯ ಹೇಳ್ತೀನಿ, ಐ ಸ್ಮೋಕ್, ಐ ಡ್ರಿಂಕ್, ಆಯ್ತಾ? ಇಂಥ ಕೇಸಸ್ಗಳಲ್ಲಿ ಏನಾದರೂ ಕೊರೋನಾ ಬಂದರೆ 100% ದೇ ಶುಡ್ ಬಿ ಏಬಲ್ ಟು ಡೈ, ಬಿಕಾಸ್ ಅವ್ರಿಗೆ ಇಮ್ಯುನಿಟಿ ಪವರ್ ಇಲ್ಲ, ಲಂಗ್ಸ್ ಎವ್ರಿಥಿಂಗ್ ಇಸ್ ಮೋರ್ ಆರ್ ಲೆಸ್ ಲೈಕ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್, ತುಂಬ ಬ್ಯಾಡ್ ಸ್ಟೇಟ್. ವಾಟ್ ಕುಡ್ ಹ್ಯಾವ್ ಸೇವ್ಡ್ ಮೀ? ವಾಟ್ ಕುಡ್ ಹ್ಯಾವ್ ಬೀನ್ ದ ರೀಸನ್ ದಟ್ ಐ ಕುಡ್ ಟಚ್ ವುಡ್ ದಟ್ ಆಗದಿದ್ರೆ ಸಾಕಪ್ಪ, 10 ದಿವಸ ಆಗಿದೆ, ಅದಕ್ಕೆ ಒಂದು ಗ್ಯಾರಂಟಿಲಿ ಪ್ರಾಬ್ಲಿ ಐ ಆಮ್ ಸೇಯಿಂಗ್ ಇಟ್. ಆ್ಯಂಡ್ ವಾಟ್ ಕುಡ್ ಹ್ಯಾವ್ ಡನ್ ಇಸ್ ಬಿಕಾಸ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಔಟ್ for many years. Exercise ಮಾಡ್ತಾ ಇದ್ದೀನಿ, immunity build ಆಗಿದೆ. Second, I've been eating good food, ಆಯ್ತಾ? I'm eliminated all the wrong foods as such. I know I do bad things like smoke and drink and stuff, but I have taken care in this. If ಈ ಎರಡಕ್ಕೆ ಬಿಟ್ಬಿಟ್ರೆ, ನಾನು ಸ್ಮೋಕ್ and drink ಬಿಟ್ಬಿಟ್ರೆ, believe me, my body would be perfect. Okay? Only when the date has come, Yama is going to come, ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರಲ್ಲ, ಆ ಟೈಮಲ್ಲಿ ಮಾತ್ರ ಆಗೋದು. ನನ್ನಿಂದ
ನನ್ನಿಂದ ನಾನೇ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಆಯ್ತಾ. ಸೊ ದಟ್ ಇಸ್ ವಾಟ್ ಇಟ್ ಐ ಆಮ್ ಸೇಯಿಂಗ್. ಸೊ ನನ್ನ ಅಡ್ವೈಸ್ ಏನಂದರೆ ಪ್ಲೀಸ್ ವರ್ಕೌಟ್. ಕಷ್ಟ ಇರ್ಬೋದು, ಸುಖ ಇರ್ಬೋದು, ಏನೇ ಇರ್ಬೋದು, ಬಟ್ ವರ್ಕೌಟ್ ಮಾಡಬೇಡಿ ಅಂತ ಯಾರು ಹೇಳಿಲ್ವೇ? ಯಾಕಂದರೆ ನೀವು ಆಚೆ ಇಟ್ಟಿದ ತಕ್ಷಣ ಕಾಲು ಸಾಯಿಸೋಕ್ಕೆ ಜನಗಳು ಕಾಯ್ತಾ ಇದ್ದಾರೆ. ಯಾರು ಅಂತ ನಿಮಗೆ ಡೆಫಿನೆಟ್ಲಿ ಗೊತ್ತು ಆಯ್ತಾ. ಸೊ ಮನೆ ಇಸ್ ದ ಬೆಸ್ಟ್ ಪ್ಲೇಸ್. ಎಷ್ಟೇ ಚಿಕ್ಕ ಜಾಗದಾಗ ನಾನು ಏನೋ ಕ್ಯಾಮ್ರಾ ಟರ್ನ್ ಆನ್ ಮಾಡಿದ್ರೆ ಇಫ್ ಯು ಸಿ ಇಟ್ ಯು ವಿಲ್ ಸಿ ದಟ್ ಮೈ ಹೌಸ್ ಇಸ್ ಆಲ್ಸೋ ವೆರಿ ಸ್ಮಾಲ್ ಅಸ್ ಸಚ್. ಹಿಂಗೆ ಕೈ ಮಾಡಿದ್ರೆ ಏನೋ ಟಚ್ ಆಗುತ್ತೆ, ಹಿಂಗೆ ಮಾಡಿದ್ರೆ ಟಚ್ ಆಗುತ್ತೆ, ಕಾಲು ಮುಂದೆ ಮಾಡಿದ್ರೆ ಟಚ್ ಆಗುತ್ತೆ. ಐ ಲಿವ್ ಇನ್ ಅ ಸ್ಮಾಲ್ ಹೌಸ್. ಸೊ ಮನೆ ಬ್ಲೇಮ್ ಮಾಡೋ ಅವಶ್ಯಕತೆ, ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿದ್ದಷ್ಟು ನಿಮ್ಮ ಬಾಡಿ ಹೈಟ್ ಅಷ್ಟು ಲೆಂತ್ ಆ್ಯಂಡ್ ಪ್ರಾಬ್ಲಿ ಅಬೌಟ್ 2 feet 3 feet ಅಷ್ಟು ಅಗಲ ಅಷ್ಟು ನಿಮಗೆ ಚಾನ್ಸ್ ಸಿಗ್ಬಿಟ್ರೆ ನಿಮಗೆ ಅಷ್ಟೇ ಸಾಕು. ಯು ಕ್ಯಾನ್ ಆ್ಯಕ್ಚುಲಿ ವರ್ಕ್ಔಟ್ ಆಯಿತಾ. ಆ್ಯಂಡ್ ಈಟ್ ಸಮ್ ಗುಡ್ ಫುಡ್. ಐ ಆಮ್ ಟೆಲಿಂಗ್ ಯು, ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡ್ಕೊಳ್ಳಿ. ಇಮ್ಯುನಿಟಿ ಪವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಕ್ಯಾನ್ ಬಿಲ್ಡ್ ಆನ್ ಯರ್ ಓನ್ ಮಾಡ್ಕೊಳ್ಳಿ. ಸೊ ದಟ್ ಜಸ್ಟ್ ಇನ್ ಕೇಸ್ ಇಟ್ ಕಮ್ಸ್ ಬಂದರೆ ನಿಮ್ಮ ಬಾಡಿ ಶುಡ್ ಬಿ ರೆಡಿ. ಡೋಂಟ್ ಥಿಂಕ್ ದ್ಯಾಟ್ ನಾನು ಇದು ಬರೋದಿಲ್ಲ ಅಂತಲ್ಲ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಬಿಕಾಸ್ ಪೀಪಲ್ ಆರ್ ನಾಟ್ ಟೇಕಿಂಗ್, ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಪಾಲಿಟಿಷಿಯನ್ಸ್ ಆರ್ ನಾಟ್ ಟೇಕಿಂಗ್ ಆಕ್ಷನ್ ಅವ್ರು ತಗೊಳ್ತಾ ಇಲ್ಲ ಫಾರ್ ಅಸ್ ಟು ಬಿ ಸೇಫ್. ಇವರೆಲ್ಲ ಏನು ಗೊತ್ತಾ, ದೀಸ್ ಆರ್ ಪೀಪಲ್ ಲೈಕ್ ದೇ ಆರ್ ನಾಟ್ ಇವನ್ ಚೇಸಸ್. ದೇ ಆರ್ ನಾಟ್ ಚೇಸು ಮಾಡೋದಿಲ್ಲ, ಅವ್ರು ಡಿಫೆಂಡ್ ಮಾಡೋದಿಲ್ಲ. ಇವರೇನಾದ್ರು ಬೈ ಚಾನ್ಸ್ IPL ಆಡಂಗಿದ್ದಿದ್ರೆ, RCB ಇವ್ರದ್ದಾಗಿದ್ದಿದ್ರೆ, ನಿಮ್ಮ ಯಡಿಯೂರಪ್ಪ, ನಿಮ್ಮ ಸಿದ್ದರಾಮಯ್ಯ, ನಿಮ್ಮ ಇವರೆಲ್ಲ ನಮ್ಮ ಇದೆಲ್ಲ ಆಡ್ತಿದ್ರೆ ಎಷ್ಟೇ ಟೀಮು ಫಸ್ಟ್ ಟೀಮ್ ಯಾರು ಸ್ಕೋರ್, ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ದ ಗಟ್ಸ್. ಅವ್ರಿಗೆ ನಾನು ಸೆಟ್ ಮಾಡ್ತೀನಿ ಸ್ಕೋರು, ನಾನು ಮಾಡ್ತೀನಿ, ಆಮೇಲೆ ದೆನ್ ವಿ ವಿಲ್ ಡಿಫೆಂಡ್ ಇಟ್. ಚಾನ್ಸ್ ಇಲ್ಲ ಅವ್ರಿಗೆ. ಫಸ್ಟ್ ಆಗಲಿ, ಆಮೇಲೆ ಏನು ಮಾಡೋದು ಯೋಚನೆ ಮಾಡಿ. ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡೋಣ. ಓಕೆ, ಮ್ಯಾಚ್ ಮುಗಿದ ಮೇಲೆ ಕೂತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಇವರು ಆಯ್ತಾ. ಸೊ ಏನು ಮಾಡ್ತಾರೆ, ಎಷ್ಟು ಸ್ಕೋರ್ ಮಾಡಿದ್ರು ಇವ್ರ ಆಬ್ಜೆಕ್ಟಿವ್ ಏನು ಗೊತ್ತಾ, ಏನೊಂದು 20% ಹೊಡ್ಬೇಡೋಣ ಬಿಡಿ, ಪಬ್ಲಿಕ್ ಹೆಂಗೋ ಹ್ಯಾಂಡಲ್ ಮಾಡ್ಕೊಳ್ಳೋಣ, 5% ಬಂದ್ಬಿಟ್ಟು ಗ್ರೇಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಮಾಡ್ತೀವಿ ಅಷ್ಟೇ. ಇವರೆಲ್ಲ ಕೇರ್ ಮಾಡಿದೆ. ಇವ್ರುಗಳು ಏನು ಗೊತ್ತಾ, ದೇ ಡೋಂಟ್ ಟೇಕ್ ಇನಿಷಿಯೇಟಿವ್. ಸೊ ಇವನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನೀವು ನಂಬ್ಕೊಬೇಕು. ಆ್ಯಂಡ್ ಬಿಲೀವ್ ಮಿ, ಸ್ಟೇ ಸ್ಟ್ರಾಂಗ್. ದಟ್ಸ್ ಆಲ್ ಐ ವುಡ್ ವಾಂಟ್ ಟು ಟೆಲ್ ಯು ಅಬೌಟ್. ಇನ್ಕಮ್ ಬಗ್ಗೆ ನಾನು ಏನು ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಇನ್ಕಮ್ ಬರಂಗಿದ್ದಿದ್ರೆ ನಾನು ಪ್ರಾಬಬ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೆ ಹೆಂಗೆ ಮಾಡೋದು ಅಂತ. ಇವಾಗ ನನ್ನ ಫೀಲ್ಡಲ್ಲಿ ಏನಾದರೂ ಇನ್ಕಮ್ ಏನಾದರೂ ಚೆನ್ನಾಗಿ ನನಗೆ ಬರ್ತಾ ಇದ್ದಿದ್ರೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೆ, ಪ್ಲೀಸ್ ದಯವಿಟ್ಟು ನನ್ನ ಫೀಲ್ಡಲ್ಲಿ ಬನ್ನಿ ಅಂತ. ಸೊ ಇನ್ಕಮ್ ಬಗ್ಗೆ ಅಂತೂ ಮಾತಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಫಿಟ್ನೆಸ್ ಬಗ್ಗೆ ಆದರೂ ನಿಮ್ಗೆ ಹೇಳ್ಕೊಡ್ಬೋದು, ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡೋಕ್ಕಾದ್ರೆ ಹೇಳ್ಕೊಡ್ಬೋದು. ಬಿಕಾಸ್ ಐ ಆಮ್ ಅ ಫಿಟ್ನೆಸ್ ಫ್ರೀಕ್. ನಿಮಗೆ ವರ್ಕೌಟ್ಸ್ ಮಾಡೋಕ್ಕೆ ಗೊತ್ತಿಲ್ವಾ, ಸ್ಟೆಪ್ ಬೈ ಸ್ಟೆಪ್ ಬೇಕಾ, ನನ್ನ ಯೂಟ್ಯೂಬ್ ಚಾನಲ್ ಹೋಗಿ. ಯೂಟ್ಯೂಬ್ ಚಾನಲ್ ಹೆಸರು ಕೊಡ್ತೀನಿ ಆಯ್ತಾ. ಇಟ್ ಇಸ್ ಶೋ ಆಫ್ ಫಿಟ್, SHOWOFFF 3 F IT ಆಯ್ತಾ. ಶೋ ಆಫ್ ಇಟ್ ಅಂತ ಹುಡುಕಿ, ಅದರಲ್ಲಿ ನಿಮಗೆ ಬಿಗಿನರ್ಸ್ ವರ್ಕೌಟ್ ಎಷ್ಟೊಂದು ವರ್ಕೌಟ್ ಸಿಗುತ್ತೆ ನಿಮಗೆ. ನಾನು ಮಾಡಿದ್ರು ಸಿಗುತ್ತೆ, ನಾನು ಕಸ್ಟಮರ್ಸ್ ಮಾಡ್ತಾ ಇರೋದು ರೆಕಾರ್ಡ್ ಮಾಡಿದ್ದೀನಿ. ದೆನ್ ಯು ಕ್ಯಾನ್ ಕಂಪೇರ್ ಇಟ್, ಯಾವ ಥರ ಮಾಡೋದು. ದಯವಿಟ್ಟು ವರ್ಕೌಟ್ ಮಾಡಿ. ಈ ಟೈಮಲ್ಲಿ ನೀವು ಲೇಸಿನೆಸ್ ಮಾಡ್ಕೊಬೇಡಿ, ನಿಮ್ಮ ಹಳೆ ಸ್ಟೋರಿ ಹೇಳ್ಕೊಂಡು ಕೂತ್ಕೊಬೇಡಿ. ಯಾಕಂದರೆ ಇವತ್ತು ನೀವು ಬದುಕಿದ್ರೆ ಯು ಕ್ಯಾನ್ ಡೂ ಸಮಥಿಂಗ್ ಅಬೌಟ್ ಇಟ್ ಆಯ್ತಾ. ಬಿಕಾಸ್ ಅದರ್ವೈಸ್ ವಾಟ್ ಪ್ರಾಬಬ್ಲಿ ಇವ್ರ ಲಾಜಿಕ್ ಏನಂದರೆ, ಬೇಡದ ಜನಗಳನ್ನೆಲ್ಲ ನಮ್ಮ ಪಬ್ಲಿಕ್, ನಮ್ಮ ಕಂಟ್ರಿ, ನಮ್ಮ ಸಿಟಿಯಿಂದ ನಾವು ಕಿತ್ತಾಕ್ಬಿಡೋಣ. ದಿಸ್ ಇಸ್ ಹೌ ದ ಪ್ಲಾನ್. ಅವ್ರುಗಳಿಗೆ ಸೇಫ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವ್ರವ್ರ ಸೇಫ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ಈ ಪವರ್ಫುಲ್ ಪೀಪಲ್ ಏನು ಮಾಡಿದ್ದಾರೆ ಅಂದರೆ, ಅಷ್ಟು ಗ್ಯಾರಂಟಿ ಇದೆ. ಏನಾದರೂ ಆದ್ರೂ ಅವ್ರಿಗೆ ಇಮ್ಮಿಡಿಯೇಟ್ ಹಾಸ್ಪಿಟಲ್ ಬೆಡ್ ಸಿಗುತ್ತೆ, ಅವ್ರಿಗೆ ICU ಸಿಗುತ್ತೆ. ದೇ ಹ್ಯಾವ್ ದ ಪವರ್. ನನಗೆ ನಿಮಗೆ ಇಲ್ಲ. ಸೊ ಆ ರಿಸ್ಕ್ನ ನೀವು ದಯವಿಟ್ಟು ತಗೊಬೇಡಿ. ನಿಮ್ಮ ಲೈಫ್ನ ನೀವೇ ಸಾಯಿಸಬೇಡಿ. ದಟ್ಸ್ ಆಲ್ ಐ ವಿಲ್ ಆಸ್ಕ್ ಯು. ಅವರಂತೂ ಕೇರ್ ಮಾಡಲ್ಲ, ಅಟ್ಲೀಸ್ಟ್ ನೀವು ನಿಮ್ಮ ಲೈಫ್ನ ಕೇರ್ ಮಾಡಿ, ನಿಮ್ಮ ಫ್ಯಾಮಿಲಿನ ಕೇರ್ ಮಾಡಿ. ಆ ಥರ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್, ನಿನ್ನೆ ಆಯ್ತಾ, ಇಂಡಿಯಾದಲ್ಲಿ ಇಟ್ ವಾಸ್ 3,86,000. ನಮ್ಮ ಕರ್ನಾಟಕದಲ್ಲಿ ಮಾತಾಡ್ತೀನಿ ಅಂದರೆ ಆಯ್ತಾ, ವೈ ಐ ಟು ಟಾಕ್ ಅಬೌಟ್ ಇಂಡಿಯಾ ಹೇಳ್ತೀನಿ. 3,86,000 ಆಗಿದೆಯಲ್ಲ, ಇವಾಗ ಕರ್ನಾಟಕದಲ್ಲಿ ಏನಾದ್ರು ಬೈ ಚಾನ್ಸ್ ಕಮ್ಮಿ ಆಗೋಯ್ತು, ಬೇರೆ ಸೈಡ್ ಕನ್ನಡ ಸೈಡ್ಗೆ ಬರಲ್ವಾ, ಮತ್ತೆ ಸ್ಪ್ರೆಡ್ ಆಗುತ್ತೆ. ದಟ್ ಇಸ್ ವಾಟ್ ದ ಟ್ರೂತ್ ಇಸ್ ಗೋನ್ ಹ್ಯಾಪನ್. ಕರ್ನಾಟಕದಲ್ಲಿ ನಿನ್ನೆ ಇಟ್ ವಾಸ್ ಅಬೌಟ್ 35,000 ಕೇಸಸ್. ಅದು ಯಾವುದು ಡಯಾಗ್ನೋಸ್ ಆಗಿರೋದು ಆಯ್ತಾ. ಹೂ ಟೆಸ್ಟೆಡ್, ಎಷ್ಟು ಜನ ಟೆಸ್ಟ್ ಮಾಡಿಲ್ದಿರ್ಬೋದು. ಎಕ್ಸಾಂಪಲ್ ನಾನು ಹೇಳಿದೆ, ಲಾಸ್ಟ್ 10 ದಿವಸದಿಂದ ನನಗೆ ದಟ್ ಕೋಲ್ಡ್ ಇದೆ ಅಂತ ಆಯ್ತಾ. ಐ ಹ್ಯಾವ್ ನಾಟ್ ಬೀನ್ ಟೆಸ್ಟೆಡ್. ಸೊ ನಂದೇನಾದ್ರು ಇದ್ರೆ ಬೈ ಚಾನ್ಸ್ ಇದ್ರೆ ಐ ಹ್ಯಾವ್ ನಾಟ್ ಗಾನ್ ಔಟ್. ಸೊ ಪಬ್ಲಿಕ್ ಸಿಗೋದಿಲ್ಲ ಬಿಡಿ, ಪಬ್ಲಿಕ್ಗೆ ಏನು ಎಫೆಕ್ಟ್ ಆಗೋದಿಲ್ಲ, ನಾನು ಆಚೆನೇ ಹೋಗೋದಿಲ್ಲ. ಆ್ಯಂಡ್ ಸೊ ನನ್ನ ಕೇಸ್ ಅಂತ ಕೌಂಟ್ ಆಗಿಲ್ವೇ. ಸೊ ಆ ಥರ ಎಷ್ಟು ಜನ ಇರ್ಬೋದು. ಇಷ್ಟು ಜನ ಇದ್ದಾಗ ಇವಾಗ ಲಾಕ್ಡೌನ್ ಮಾಡಿದ್ದಾರೆ. ಸೊ ಏನಾಗಿರುತ್ತೆ ಗೊತ್ತಾ, ಇವಾಗ ಆಗಿರೋ ಕೇಸಸ್ಗಳು ಎಲ್ಲರಿಗೂ ಅಡ್ಮಿಷನ್ ಸಿಕ್ಕಿಲ್ಲ, ಕರೆಕ್ಟಾ. ಎಲ್ಲರಿಗೂ ಹಾಸ್ಪಿಟಲ್ ಅಡ್ಮಿಷನ್ ಸಿಕ್ಕಿಲ್ಲ. ದಟ್ ಮೀನ್ಸ್ ಈ 30,000 ಕೇಸಸ್ ನಿನ್ನೆ ಬಂದಿರೋದು ಎಲ್ಲೋ ಇರಬೇಕು. ಅವರು ಮೋಸ್ಟ್ಲಿ ಏನಾಗಿರುತ್ತೆ ಗೊತ್ತಾ, ಅವರೆಲ್ಲ ಅವ್ರವ್ರ ಮನೇಲೇ ಇರ್ತಾರೆ. ಎಲ್ಲರ ಮನೆಯಲ್ಲೂ ದೊಡ್ಡ ಬೆಡ್ರೂಮ್ಸು ಅಥವಾ 4-5 ಬೆಡ್ರೂಮ್ ಇರೋಂಥ ಮನೆಗಳಿರಲ್ಲ, ತುಂಬ ಕಮ್ಮಿ ಆಯ್ತಾ. ಪ್ಲೀಸ್ ಅರ್ಥ ಮಾಡ್ಕೊ. ಒಂದೊಂದು ಬೆಡ್ರೂಮಲ್ಲೇ ಬದುಕೋರು ನಾವು, ಒಂದೊಂದು ಬೆಡ್ರೂಮಲ್ಲಿ ಬದುಕೋದು, 2 ಬೆಡ್ರೂಮಲ್ಲಿ. ಸೊ ಅಲ್ಲಿ ಸ್ಪ್ರೆಡ್ ಆಗೋದಿಲ್ಲ. ಸೊ ಏನಾಗ್ತಾ ಇರುತ್ತೆ, 100% ಇರೋ ಫ್ಯಾಮಿಲಿಗೂ ಕೊಟ್ಬಿಟ್ಟಿರ್ತಾರೆ. ಸೊ ಏನಾಗ್ತದೆ ಇವಾಗ, ಇಟ್ ಇಸ್ ಗೋನ್ ಟು ಎಕ್ಸ್ಪ್ಲೋಡ್. ಆ್ಯಂಡ್ ಐ ಬಿಲೀವ್ ಇಟ್ ಇಸ್ ಗೋನ್ ಟು ಎಕ್ಸ್ಪ್ಲೋಡ್ ಇನ್ ಎಕ್ಸ್ಪೋನೆನ್ಷಿಯಲ್ ನಂಬರ್ಸ್. ಇಂಟು ಬರೋದಿಲ್ಲ, ಎಕ್ಸ್ಪೋನೆನ್ಷಿಯಲ್.
ಆಯ್ತಾ. 2 to the 4 ಅಲ್ಲ, 2 to the power of 2 ಆಯ್ತಾ, 3 to the power of 2 ಬರುತ್ತೆ ಆಯ್ತಾ. ಆ ಥರ ಹೋಗುತ್ತೆ, ಪವರ್ ಹೋಗುತ್ತೆ. ಸೊ ಆ ಥರ ಕೇಸ್ ಆಗ್ತಾ ಇರ್ಬೇಕಾದ್ರೆ ನೀವು ಒಂದೇ ರೀತಿ ನೀವು ಬಚಾಯಿಸ್ಕೊಳ್ಳೋದೇನೆಂದ್ರೆ, ನೀವು ಒಂದು ಮನೇಲಿ ವರ್ಕೌಟ್ ಮಾಡಿ. ಬೋರ್ ಆದರೆ ನಿಮಗೆ ನೀವು ಹಾಲಿಡೇ ಹೋಗಿ. ಲೈಫಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಹಾಲಿಡೇ ಹೋಗಲ್ಲ ಅಂದ್ರೆ ಹಾಲಿಡೇ ಹೋಗಿ ಐಡಿಯಾ ಕೊಟ್ಟೆ. ಇನ್ನು ನ್ಯೂಜಿಲೆಂಡ್ಗೆ ಹೋಗ್ಬಿಡಿ, ಆಗುತ್ತಾ ನ್ಯೂಜಿಲೆಂಡ್ 6 ತಿಂಗಳು ವೀಸಾ ತೊಗೊಂಡು ಹೊಟ್ಟೋಗ್ಬಿಡಿ, ಇಲ್ಲ ಆಸ್ಟ್ರೇಲಿಯಾ ಹೋಗ್ಬಿಡಿ ಆಯ್ತಾ. ನಿಮ್ಗೇನೆ ಪ್ರಪಂಚ ಸುತ್ತೀನಿ ಅಂದ್ರೆ ಸೇಫಾಗಿ ಓಪನ್ ಮಾಸ್ಕ್ ಇಲ್ಲದೇ ಸುತ್ತ ಅನ್ಕೊಳ್ಳಿ. ಇಲ್ಲ ಸೇಫೆಸ್ಟ್ ಜಾಗಗಳು ಬೇಕಾದ್ರೆ ಹುಡುಕಿ, ಎಲ್ಲೆಲ್ಲಿ ಕೇಸಸ್ ಬರ್ತಾ ಇದೆ, ಎಲ್ಲೆಲ್ಲಿ ಡೆತ್ಸ್ ಕಮ್ಮಿ ಇದೆ ನೀವು ಹೇಳ್ದಲ್ಲ, ವೆಬ್ಸೈಟ್ ಹೋಗಿ, ಗೌರ್ಮೆಂಟ್ ವೆಬ್ಸೈಟ್, ಅಲ್ಲಿ ಹೋಗ್ಬಿಡಿ. ಹಾಲಿಡೇ ತಗೊಳ್ಳಿ. ನನ್ನ ಹಾಲಿಡೇ ಏನಾಗ್ಬಿಟ್ಟಿದೆ ಗೊತ್ತೇ, ಇವಾಗ ನಾನು ಆಕ್ಚುಲಿ ಮನೇಲೆ ನಾನು ಕಟ್ಟಾಕೊಂಡ್ಬಿಟ್ಟಿದ್ದೀನಿ. ಅದೇ ಹಾಲಿಡೇ ಆಗಿಬಿಟ್ಟಿದೆ. ಸ್ವಲ್ಪ ಏನೋ ಧೈರ್ಯ ಬರ್ಬೇಕಷ್ಟೇ, ಬರುತ್ತೆ, 100% ಬರುತ್ತೆ. ಗಾಡಿ ತೆಗೆದು ಡೀಸೆಲ್ ಹಾಕೋದು ಹೋಗ್ತಾ ಇರೋದಷ್ಟೇ. ಪ್ರಪಂಚ ಎಲ್ಲ ಸುತ್ಕೊಂಡ್ಬರ್ಬೋದು. ಈ ಹಾಳ್ ಗೌರ್ಮೆಂಟ್ ನಮ್ಗೆ ಹೇಳ್ಬಿಟ್ರೆ ಅಟ್ಲೀಸ್ಟ್ 3 ತಿಂಗಳು ಲಾಕ್ಡೌನ್ ಮಾಡ್ಬಿಡ್ತೀನಪ್ಪ, 3 ತಿಂಗಳು ಏನೋ ಮಾಡ್ಕೊಂಡ್ರೆ ಬಿಟ್ಟೆ ಹೋಗ್ಬಿಡ್ಬೋದು. ಈ ರಾಸ್ಕಲ್ಸ್ಗಳು 4ನೇ ತಾರೀಕು ಓಪನ್ ಮಾಡ್ತೀನಿ ಆಯ್ತಾ, 10ನೇ ತಾರೀಕು ಓಪನ್ ಮಾಡ್ತೀನಿ, 20ನೇ ತಾರೀಕು ಓಪನ್ ಮಾಡ್ತೀನಿ, ಹಿಂಗೆ ಮಾಡಿ ಏನ್ ಮಾಡ್ಬಿಟ್ಟಿದ್ದಾರೆ, ನಾನು ಹೋಗ್ಲೋ ಇರ್ಲೋ ಈ ಟೆನ್ಷನ್ ಆಯ್ತಾ. ಆ್ಯಂಡ್ ಸೊ ಎಲ್ಲರದ್ದು ಅವ್ರವ್ರ ಪ್ರಾಬ್ಲಮ್ ಇರುತ್ತೆ. ಎಕ್ಸಾಂಪಲ್ ನಿಜವಾಗ್ಲೂ ಹೇಳ್ತೀನಿ, ನನಗಿರೋ ನಾಲೆಜಲ್ಲಿ ಆನ್ಲೈನಲ್ಲೇ ಟ್ರೈನಿಂಗ್ ಮಾಡೋಣ ಅಂತ ಪ್ಲಾನ್, ಆನ್ಲೈನಲ್ಲೇ ಹೇಳ್ಕೊಡೋಣ ಅಂತ. ಬಟ್ ನಂದೇ ಆದ ಒಂದು ಜಿಮ್ ಸೆಟಪ್ ಇರೋದ್ರಿಂದ ಈ ಎಕ್ವಿಪ್ಮೆಂಟ್ಸ್ ಎಲ್ಲೂ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಸೊ ಅದಕ್ಕೆ ನಾನು ಕಚ್ಕೊಬಿಟ್ಟಿದ್ದೀನಿ. ನಿಮ್ಗೂ ಆ ಕಾರಣದಿಂದ ಕಚ್ಕೊಂಡು ಪ್ರಾಬಬ್ಲಿ ನೀವು ಬೇರೆ ಎಲ್ಲಿ ನಿಮಗೆ ಬದುಕಕ್ಕಾಗುತ್ತೆ ಇವತ್ತು ಆಗದೆ ಇರ್ಬೋದು. ಟ್ರೈ ಮಾಡಿ, ಫೈಟ್ ಮಾಡಿ. ಆ್ಯಂಡ್ ಐ ಬಿಲೀವ್ that you can save your life. ನಿಮಗೆ ಐಡಿಯಾಸ್ ಕೊಟ್ಟಿದ್ದೀನಿ, ದಯವಿಟ್ಟು ಮಾಡ್ಕೊಳ್ಳಿ. ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇದ್ರೆ ದಯವಿಟ್ಟು ಶೇರ್ ಮಾಡಿ ಆಯ್ತಾ, ದಯವಿಟ್ಟು ಶೇರ್ ಮಾಡಿ, ಸೊ ದಟ್ ಅಟ್ ಲೀಸ್ಟ್ ಪೀಪಲ್ ಕ್ಯಾನ್ ಸೇವ್ ದರ್ ಲೈಫ್. ದಿಸ್ ಸ್ಮಾಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಲ್ಲಿ ಪೀಪಲ್ ಕ್ಯಾನ್ ಸೇವ್ ದೇರ್ ಲೈಫ್ಸ್ ಆಯ್ತಾ. ಆಲ್ ದಿ ಬೆಸ್ಟ್. ಆ್ಯಂಡ್ ಗೋ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವರ್ಕೌಟ್ ಮಾಡಿ, ಆ್ಯಂಡ್ ಗುಡ್ ಫುಡ್ ತಿನ್ನಿ, ಆ್ಯಂಡ್ ಥಿಂಗ್ಸ್ ಆರ್ ಗೋನ್ ಟು ಬಿ ಫೈನ್ ಫಾರ್ ಯು. ಓಕೆ, ಆಲ್ ದಿ ಬೆಸ್ಟ್. ಬಾಯ್.